ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ಒಂದು ವಿಡಿಯೋದಲ್ಲಿ ಯೂನಿಟ್ ನಂಬರ್ 1 ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವಿಲ್ಲಿ ಮೊದಲಿಗೆ ಇಂಟ್ರಡಕ್ಷನ್ ಟು ಟೀಚಿಂಗ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನನ್ನು ತಿಳ್ಕೊಳ್ಬೇಕು. ಟೀಚಿಂಗ್ ಈಸ್ ಅ ಪರ್ಪಸ್ಫುಲ್ ಪ್ರಾಸೆಸ್. ಟೀಚಿಂಗ್ಗೆ ಪರ್ಪಸ್ಫುಲ್ ಪ್ರಾಸೆಸ್ ಅಂತ ಕರೀತಾರೆ ಅಥವಾ ಪರ್ಪಸ್ಫುಲ್ ಆಕ್ಟಿವಿಟಿ. ಯಾಕಂತಂದರೆ ಇದು ತನ್ನದೇ ಆದಂತಹ ಕೆಲವೊಂದಿಷ್ಟು ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದ್ದು, ಇವುಗಳ ಮುಖಾಂತರ ಒಬ್ಬ ಲರ್ನರಲ್ಲಿ ಬದಲಾವಣೆ ತರುವಂತಹ ಒಂದು ಪ್ರಯತ್ನ ಟೀಚಿಂಗ್ ಅನ್ನುವಂಥ ಒಂದು ಪ್ರಾಸೆಸ್ ಮಾಡುತ್ತೆ. ಇಟ್ ಬ್ರಿಂಗ್ಸ್ necessary changes in students' behaviors, improves the skills, knowledge and competencies that makes him a better person to lead an effective social life. ಅಂದರೆ ಟೀಚಿಂಗ್ ಅನ್ನುವಂಥ ಒಂದು ಪ್ರಕ್ರಿಯೆ ಒಬ್ಬ ವಿದ್ಯಾರ್ಥಿಯ ಬಿಹೇವಿಯರ್ಸ್, ಸ್ಕಿಲ್ಸ್, ನಾಲೆಜ್ಗಳಲ್ಲಿ ಬದಲಾವಣೆ ತರುವ ಮುಖಾಂತರ ಆ ವಿದ್ಯಾರ್ಥಿ ತನ್ನ ಫ್ಯೂಚರಲ್ಲಿ ಒಂದು ಎಫೆಕ್ಟಿವ್ ಸೋಷಿಯಲ್ ಲೈಫನ್ನು ಲೀಡ್ ಮಾಡೋಕ್ಕೆ ಈ ಟೀಚಿಂಗ್ ಅನ್ನುವಂಥ ಒಂದು ಪ್ರಕ್ರಿಯೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಟೀಚಿಂಗ್ ಇಟ್ ಮೇ ಬಿ ಇನ್ ಬೈಪೋಲಾರ್ ಆರ್ ಟ್ರೈಪೋಲಾರ್ ನೇಚರ್. ಟೀಚಿಂಗ್ ಅನ್ನುವಂಥದ್ದು ಬೈಪೋಲಾರ್ ಆ್ಯಂಡ್ ಟ್ರೈಪೋಲಾರ್ ನೇಚರಲ್ಲಿರುತ್ತೆ. ಅದು ಯಾವ ರೀತಿ ಅಂದರೆ, bipolar method of teaching. As per traditional point of view, the teaching under an education system was bipolar nature. ಟ್ರೆಡಿಷ್ನಲ್ ಪಾಯಿಂಟ್ ಆಫ್ ವ್ಯೂ ನಾವು ಟೀಚಿಂಗನ್ನು ನೋಡಿದಾಗ ಅಲ್ಲಿ ಬಯೋಪೋಲಾರ್ ಮೆಥಡ್ ಟೀಚಿಂಗ್ ನಡೀತಾ ಇತ್ತು ಒಂದು ಎಜುಕೇಷನ್ ಸಿಸ್ಟಮಲ್ಲಿ, ವಿಚ್ ಮೇಕ್ಸ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ ವೆರಿ ನ್ಯಾರೋ. ಇದು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸನ್ನು ನ್ಯಾರೋವನ್ನಾಗಿ ಮಾಡಿತ್ತು. And here it gives the importance only two variables, ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಈ ಬಯೋಪೋಲಾರ್ ಮೆಥಡ್ ಆಫ್ ಟೀಚಿಂಗ್ ಏನು ಮಾಡ್ತು, 2 ವೇರಿಯಬಲ್ಸ್ಗಳಿಗೆ ಮಾತ್ರ ಇದು ಬೆಲೆ ಕೊಡುತ್ತೆ. ಈ ಒಂದು ಕಾರಣಕ್ಕಾಗಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಏನಾಗಿತ್ತು, ನ್ಯಾರೋ ಆಗಿ ಉಳ್ಕೊಂಡಿತ್ತು. ಆ್ಯಂಡ್ ನೆಕ್ಸ್ಟ್ ಬರೋದು ಟ್ರೈಪೋಲಾರ್ ಮೆಥಡ್ ಆಫ್ ಟೀಚಿಂಗ್. ಟ್ರೈಪೋಲಾರ್ ಮೆಥಡ್ ಆಫ್ ಟೀಚಿಂಗ್, ದಿಸ್ ಮೆಥಡ್ ಈಸ್ ಗಿವನ್ ಬೈ ಜಾನ್ ಡೇವಿ. ಜಾನ್ ಡೇವಿ ಅಂತ ಅನ್ನೋರು ಈ ಒಂದು ಮೆಥಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಟ್ ಇನ್ಕ್ಲೂಡ್ಸ್ ಬೇಸಿಕಲಿ 3 ವೇರಿಯಬಲ್ಸ್. ಬಯೋಪೋಲಾರಲ್ಲಿ 2 ವೇರಿಯಬಲ್ಸ್ಗಳು ಬರ್ತವೆ ಆ್ಯಂಡ್ ಟ್ರೈಪೋಲಾರಲ್ಲಿ 3 ವೇರಿಯಬಲ್ಸ್. ಯಾವ್ಯಾವುದು ಅಂದರೆ ಟೀಚರ್, ಸ್ಟೂಡೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ 3 ರೀತಿಯಾದಂತಹ ವೇರಿಯಬಲ್ಸನ್ನು ನೋಡ್ತೀವಿ, ವಿಚ್ ಗಿವ್ಸ್ ವೈಡ್ ಸ್ಕೋಪ್ ಫಾರ್ ಟೀಚಿಂಗ್ ಆ್ಯಕ್ಟಿವಿಟಿ. ಈ 3 ವೇರಿಯಬಲ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಏನಾಗುತ್ತೆ, ವೈಡ್ ಆಗುತ್ತೆ. ಅದರಲ್ಲಿ ಬರುವಂತಹ ಒಂದೊಂದು ವೇರಿಯಬಲ್ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋದಾದರೆ, ಮೊದಲಿಗೆ ಟೀಚರ್ ಈಸ್ ಅ ರಿಸೋರ್ಸ್ ಪರ್ಸನ್. ಟೀಚರ್ ಅನ್ನೋನು ರಿಸೋರ್ಸ್ ಪರ್ಸನ್ ಆಗಿರ್ತಾನೆ. ಹೂ ಹ್ಯಾಸ್ ಮ್ಯಾಸ್ಟರಿ ಆನ್ ಹೀಸ್ ಸಬ್ಜೆಕ್ಟ್. ಅವನಿಗೆ ತನ್ನ ಸಬ್ಜೆಕ್ಟ್ ಮೇಲೆ ಏನಿರುತ್ತೆ, ಹಿಡ್ತಾ ಇರುತ್ತೆ. ಹಿ ಕ್ಯಾನ್ ಎಫೆಕ್ಟಿವ್ಲಿ ಇನ್ಫ್ಲೂಯೆನ್ಸ್ ಆನ್ ಸ್ಟೂಡೆಂಟ್ಸ್ ಇನ್ ಆರ್ಡರ್ ಟು ಬ್ರಿಂಗ್ ದ ಚೇಂಜಸ್ ಇನ್ ದೇರ್ ಬಿಹೇವಿಯರ್ ಬೈ ಕಾಂಟ್ರಿಬ್ಯೂಟಿಂಗ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್. In teaching process, teacher is act as an independent variable. ಈ ಟೀಚರ್ ಅನ್ನುವಂಥವ್ನು ಏನು ಮಾಡ್ತಾನೆ, ಅವನಿಗೆ ತನ್ನ ಸಬ್ಜೆಕ್ಟ್ ಮೇಲೆ ಮಾಸ್ಟರಿ ಇರುತ್ತೆ, ಅವನು ಒಬ್ಬ ರಿಸೋರ್ಸ್ ಪರ್ಸನ್ ಆಗಿರ್ತಾನೆ. ಸೊ ಹಿ ಕ್ಯಾನ್ ಎಫೆಕ್ಟಿವ್ಲಿ ಇನ್ಫ್ಲೂಯೆನ್ಸ್ ಆನ್ ಸ್ಟೂಡೆಂಟ್ಸ್ಗಳ ಮೇಲೆ ಅವನು ಎಫೆಕ್ಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿ ಅವರ ಬಿಹೇವಿಯರ್ಸ್ಗಳಲ್ಲಿ, ಸ್ಕಿಲ್ಸ್ಗಳಲ್ಲಿ ಬದಲಾವಣೆ ತರೋದಾಗಿರ್ಬೋದು, ಅವರ ಒಂದು ನಾಲೆಜನ್ನು ಇನ್ಕ್ರೀಸ್ ಮಾಡುವಂತಹ ಒಂದು ಕೆಲಸವನ್ನು ಯಾರು ಮಾಡ್ತಾರೆ, ಟೀಚರ್ ಮಾಡ್ತಾರೆ. ಈ ಒಂದು ಕಾರಣಕ್ಕಾಗಿ ಟೀಚರನ್ನು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ವೇರಿಯಬಲ್ ಬಂದು ಸ್ಟೂಡೆಂಟ್. ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್, ಸ್ಟೂಡೆಂಟ್ಸ್ ಆರ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಟೀಚರ್. ಹೌದು, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸಲ್ಲಿ ಸ್ಟೂಡೆಂಟ್ಸ್ಗಳು ಯಾವಾಗಲಿದ್ರೂ ಟೀಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಫಾರ್ ಗೇನಿಂಗ್ ದ ಸ್ಕಿಲ್ಸ್, ನಾಲೆಜ್. ಸೊ ಹಿಯರ್ ಸ್ಟೂಡೆಂಟ್ಸ್ ಆರ್ ಕಾಲ್ಡ್ ಡಿಪೆಂಡೆಂಟ್ ವೇರಿಯಬಲ್. ಸ್ಟೂಡೆಂಟ್ಸ್ಗಳು ಯಾವಾಗಲಿದ್ದರೂ ನಾಲೆಜನ್ನು, ಸ್ಕಿಲ್ಸ್ಗಳನ್ನು ಗೇನ್ ಮಾಡ್ಕೊಳ್ಳೋಕೆ ಟೀಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಒಂದು ಕಾರಣಕ್ಕಾಗಿ ಅವರನ್ನು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರೀತಾರೆ. ದೇ ಡಿಪೆಂಡ್ಸ್ ಆನ್ ಟೀಚರ್. ಅವರು ಟೀಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗಳನ್ನು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಎನ್ವಿರಾನ್ಮೆಂಟ್ ಈಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ದಿಸ್ ಪ್ರೊಸೆಸ್. ಈ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸಲ್ಲಿ ಎನ್ವಿರಾನ್ಮೆಂಟ್ ಅನ್ನೋದು ಮೋಸ್ಟ್ ಸಿಗ್ನಿಫಿಕೆಂಟ್ ಪಾರ್ಟನ್ನು ಪ್ಲೇ ಮಾಡುತ್ತೆ. ಬಿಕಾಸ್ it helps the above variables, teacher and students, to interact with each other. ಟೀಚರ್ ಮತ್ತು ಸ್ಟೂಡೆಂಟ್ಸ್ಗಳಿಬ್ಬರೂ ಕೂಡ ಎಫೆಕ್ಟಿವ್ ಆಗಿ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಈ ಎನ್ವಿರಾನ್ಮೆಂಟ್ ಅನ್ನೋದು ಏನು ಮಾಡುತ್ತೆ, ಒಂದು ಇಂಟರ್ಫೇಸನ್ನು ಒದಗಿಸಿಕೊಡುತ್ತೆ ಅಂತ ಹೇಳ್ಬೋದು. ಟು ಮೇಕ್ ದ
ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಎಫೆಕ್ಟಿವ್, ಸೊ ಇಟ್ ಈಸ್ ಕಾಲ್ಡ್ ಇಂಟರ್ವೀನಿಂಗ್ ವೇರಿಯೇಬಲ್. ಈ ಎನ್ವಿರಾನ್ಮೆಂಟ್ ಅನ್ನೋದು ಟೀಚರ್ ಮತ್ತು ಲರ್ನರ್ಗಳಿಗೆ ಒಂದು ಇಂಟ್ರಾಕ್ಷನ್ ಮಾಡಲು ಸಹಾಯ ಮಾಡುತ್ತೆ. ಒಂದು ಇಂಟರ್ಫೇಸ್ ಥರ ಈ ಎನ್ವಿರಾನ್ಮೆಂಟ್ ಅನ್ನೋದು ಕಾರ್ಯನಿರ್ವಹಿಸೋದ್ರಿಂದ ಇದನ್ನು ಇಂಟರ್ವೀನಿಂಗ್ ವೇರಿಯೇಬಲ್ ಅಂತ ಕರೀತಾರೆ. ನಾವು ನೆಕ್ಸ್ಟ್ ನೋಡೋದಾದರೆ ನೇಚರ್ ಆಫ್ ಟೀಚಿಂಗ್. ಟೀಚಿಂಗ್ ಈಸ್ ಅ ಪರ್ಪಸ್ಫುಲ್ ಆಕ್ಟಿವಿಟಿ. ಟೀಚಿಂಗ್ ಅನ್ನುವಂಥದ್ದು ಒಂದು ಪರ್ಪಸ್ಫುಲ್ ಆಕ್ಟಿವಿಟಿ, ಯಾಕಂದರೆ ಇಟ್ ಈಸ್ ಡನ್ ವಿತ್ ಸ್ಪೆಸಿಫಿಕ್ ಗೋಲ್ ಟು ಬ್ರಿಂಗ್ ಅಬೌಟ್ ದ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಸ್ಟೂಡೆಂಟ್ಸ್. ಇದೇನು ಮಾಡುತ್ತೆ, ಕೆಲವೊಂದಿಷ್ಟು ತನ್ನದೇ ಆದಂತಹ ಗೋಲ್ಸ್ಗಳನ್ನು, ಸ್ಪೆಸಿಫಿಕ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ಗಳನ್ನು ಒಳಗೊಂಡಿದ್ದು ಅದರ ಮೂಲಕ ಒಬ್ಬ ಸ್ಟೂಡೆಂಟ್ಸನ್ನು ಬಿಹೇವಿಯರ್, ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸೀಸ್ಗಳಲ್ಲಿ ಬದಲಾವಣೆಯನ್ನು ತರುವಂತಹ ಒಂದು ಕೆಲಸ ಟೀಚಿಂಗ್ ಮಾಡುತ್ತೆ. ಈ ಒಂದು ಕಾರಣಕ್ಕಾಗಿ ಟೀಚಿಂಗನ್ನು ಪರ್ಪಸ್ಫುಲ್ ಆಕ್ಟಿವಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಟೀಚಿಂಗ್ ಈಸ್ ಬೋತ್ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್. ಟೀಚಿಂಗನ್ನು ನಾವು ಆರ್ಟ್ ಅಂತಲೂ ಕನ್ಸಿಡರ್ ಮಾಡ್ತೀವಿ, ಸೈನ್ಸ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಟೀಚಿಂಗ್ ಆ್ಯಸ್ ಆ್ಯನ್ ಆರ್ಟ್ ಮೀನ್ಸ್ ದಟ್ ಇನ್ವಾಲ್ವ್ಸ್ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಆ್ಯಂಡ್ ಪರ್ಸ್ನಲ್ ಎಕ್ಸ್ಪ್ರೆಷನ್. ಟೀಚಿಂಗ್ ಅನ್ನುವಂಥದ್ದನ್ನು ನಾವು ಆರ್ಟ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಯಾಕಂತಂದರೆ ಇದು ಕೆಲವೊಂದಿಷ್ಟು ಕ್ರಿಯೇಟಿವಿಟಿ ಆಗಿರ್ಬೋದು, ಇಮ್ಯಾಜಿನೇಷನ್ ಆಗಿರ್ಬೋದು, ಈ ಪರ್ಸ್ನಲ್ ಎಕ್ಸ್ಪ್ರೆಷನ್ಗಳನ್ನು ಒಳಗೊಂಡಿದ್ದು. ಟೀಚಿಂಗ್ ಈಸ್ ನಾಟ್ ಓನ್ಲಿ ಅಬೌಟ್ ಶೇಪಿಂಗ್ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಅಬೌಟ್ ಹೌ ದ ಟೀಚರ್ ಇನ್ಸ್ಪೈರ್ಸ್ ಆ್ಯಂಡ್ ಕನೆಕ್ಟ್ಸ್ ವಿತ್ ಸ್ಟೂಡೆಂಟ್ಸ್. ಈ ಟೀಚಿಂಗ್ ಅನ್ನುವಂಥದ್ದು ಇದು ಆರ್ಟ್. ಯಾಕಂತಂದರೆ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಆ್ಯಂಡ್ ಪರ್ಸ್ನಲ್ ಎಕ್ಸ್ಪ್ರೆಷನ್ಗಳಿಂದ ಈ ಟೀಚರ್ ಇದ್ದಂಥವನು ಸ್ಟೂಡೆಂಟ್ಸ್ಗಳ ಮೇಲೆ ಪರಿಣಾಮವನ್ನು ಬೀರಿ ಅವರನ್ನು ಇನ್ಸ್ಪೈರ್ ಮಾಡಿ, ಹಾಗೆ ಅವರ ಸ್ಕಿಲ್ಸ್, ನಾಲೆಜ್ಗಳಲ್ಲಿ ಡೆವಲಪ್ಮೆಂಟನ್ನು ಅಥವಾ ಬದಲಾವಣೆಗಳನ್ನು ತರುವಂತಹ ಕೆಲಸವನ್ನು ಮಾಡ್ತಾನೆ. ಈ ಒಂದು ಕಾರಣಕ್ಕಾಗಿ ಅದನ್ನು ಆರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಸೈನ್ಸ್ ಕೂಡ ಆಗಿರುತ್ತೆ. ಟೀಚಿಂಗ್ ಅನ್ನುವಂಥದ್ದು ಸೈನ್ಸ್ ಕೂಡ ಆಗಿರುತ್ತೆ. ಬಿಕಾಸ್ ಇಟ್ ಫಾಲೋಸ್ ಸರ್ಟನ್ ಪ್ರಿನ್ಸಿಪಲ್ಸ್, ಮೆಥಡ್ಸ್ ಆ್ಯಂಡ್ ಸಿಸ್ಟಮೆಟಿಕ್ ಪ್ರೊಸೀಜರ್ಸ್ ಟು ಮೇಕ್ ಲರ್ನಿಂಗ್ ಎಫೆಕ್ಟಿವ್. ಈ ಟೀಚಿಂಗ್ ಅನ್ನುವಂತಹದ್ದನ್ನು ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳ ಆಧಾರದ ಮೇಲೆ, ಮೆಥಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸಿಸ್ಟಮೆಟಿಕ್ ಪ್ರೊಸೀಜರ್ ಆಗಿ ಇದನ್ನು ಮಾಡಲಾಗುತ್ತೆ. ಈ ಒಂದು ಕಾರಣಕ್ಕಾಗಿ ಟೀಚಿಂಗನ್ನು ಸೈನ್ಸ್ ಅಂತಲೂ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಟೀಚಿಂಗ್ ಈಸ್ ಅ ಸೋಷಿಯಲ್ ಪ್ರಾಸೆಸ್. ಇಟ್ ಆಕರ್ಸ್ ಇನ್ ಸೋಷಿಯಲ್ ಸೆಟ್ಟಿಂಗ್ ವೇರ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಇಂಟರಾಕ್ಟ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಈಚ್ ಅದರ್. ಸೊ ಇಲ್ಲೇನಾಗುತ್ತೆ, ಟೀಚಿಂಗನ್ನು ನಾವು ಸೋಷಿಯಲ್ ಪ್ರಾಸೆಸ್ ಅಂತ ಕರಿತೀವಿ. ಯಾಕಂದರೆ ಇದನ್ನು ಒಂದು ಸಾಮಾಜಿಕ ವಾತಾವರಣ ಅಂತ ಹೇಳ್ಬೋದು. ಸಾಮಾಜಿಕ ವಾತಾವರಣದಲ್ಲಿ ಮಾಡಲಾಗುತ್ತೆ. ಸೊ ಇದು ಏನು ಮಾಡುತ್ತೆ, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ಗಳಿಗೆ ಇಂಟ್ರಾಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಟೀಚಿಂಗ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ಟೀಚಿಂಗ್ ಅನ್ನುವಂಥದ್ದು ಕಂಟಿನ್ಯೂಯಸ್ ಪ್ರೊಸೆಸ್ಸು. ಇಟ್ ನೆವರ್ ಸ್ಟಾಪ್ಸ್. ಬೋತ್ ಟೀಚರ್ ಆ್ಯಂಡ್ ಲರ್ನರ್ ಕೀಪ್ ಇಂಪ್ರೂವಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್. ಟೀಚರ್ ಮತ್ತು ಸ್ಟೂಡೆಂಟ್ಸ್ಗಳು, ಟೀಚರ್ ಮತ್ತು ಲರ್ನರ್ಸ್ಗಳು ಇವರು ಯಾವಾಗಲಿದ್ರು ಏನು ಮಾಡ್ತಾರೆ, ತಮ್ಮನ್ನು ತಾವು ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇಟ್ ನೆವರ್ ಸ್ಟಾಪ್. ಟೀಚಿಂಗ್ ಅನ್ನುವಂಥ ಒಂದು ಪ್ರೊಸೆಸ್ ಏನಾಗುತ್ತೆ, ಇದು ಯಾವತ್ತೂ ಸ್ಟಾಪ್ ಆಗೋದಿಲ್ಲ. ಕಂಟಿನ್ಯೂಯಸ್ ಆರ್ ಆನ್ ಗೋಯಿಂಗ್ ಪ್ರೊಸೆಸ್ ಆಗಿರುತ್ತೆ. ಟೀಚಿಂಗ್ ಈಸ್ ಅ ಟೂ ವೇ ಪ್ರೊಸೆಸ್. ಟೀಚಿಂಗನ್ನು ಟೂ ವೇ ಪ್ರೊಸೆಸ್ ಅಂತ ನಾವಿಲ್ಲಿ ಹೇಳ್ಬೋದು. ಟೀಚಿಂಗ್ ಈಸ್ ಅ ಟೂ ವೇ ಪ್ರೊಸೆಸ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಟೀಚರ್ ಮತ್ತು ಸ್ಟೂಡೆಂಟ್ಸ್ಗಳ ಮಧ್ಯೆ ಇಂಟರಾಕ್ಷನನ್ನು ಒಳಗೊಂಡಿರೋದ್ರಿಂದ ಟೀಚಿಂಗನ್ನು ಟೂ ವೇ ಪ್ರೊಸೆಸ್ ಅಂತ ಕರೀತಾರೆ. ಟೀಚರ್ ಇದ್ದಂಥವನು ಪಾಠ ಮಾಡಿದರೆ ಸ್ಟೂಡೆಂಟ್ಸ್ಗಳು ಅದಕ್ಕೆ ಇಂಟರಾಕ್ಷನ್ ಮಾಡ್ತಾ ಇರ್ತಾರೆ. ಬೋತ್ ಪ್ಲೇ ಆ್ಯಕ್ಟಿವ್ ರೋಲ್ ಇನ್ ಪ್ರೊಸೆಸ್ ಆಫ್ ಟೀಚಿಂಗ್. ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಕೂಡ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಆ್ಯಕ್ಟಿವ್ ರೋಲನ್ನು ಪ್ಲೇ ಮಾಡ್ತಾರೆ. ನೆಕ್ಸ್ಟ್ ಬಂದು ಟೀಚಿಂಗ್ ಈಸ್ ಅ ಲರ್ನರ್ ಸೆಂಟರ್ಡ್. ಟೀಚಿಂಗನ್ನು ನಾವು ಲರ್ನರ್ ಸೆಂಟರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಟೀಚಿಂಗ್ ಈಸ್ ಲರ್ನರ್ ಸೆಂಟರ್ಡ್ ಬಿಕಾಸ್ ಇಟ್ ಫೋಕಸ್ ಆನ್ ನೀಡ್ಸ್, ಅಬಿಲಿಟೀಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಲರ್ನರ್ಸ್. ಇದು ಲರ್ನರ್ಸ್ಗಳ ನೀಡ್ಸ್ ಆ್ಯಂಡ್ ಅಬಿಲಿಟೀಸ್ಗಳನ್ನು, ಅವರ ಇಂಟ್ರೆಸ್ಟ್ಗಳನ್ನು ತಗೊಂಡು ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವಿಲ್ಲಿ ಟೀಚಿಂಗನ್ನು ಮಾಡೋದ್ರಿಂದ ಟೀಚಿಂಗನ್ನು ನಾವು ಲರ್ನರ್ ಸೆಂಟರ್ಡ್ ಅಂತ ಕರಿಬೋದು. ಟೀಚಿಂಗ್ ಈಸ್ ಅ ಪ್ರೊಫೆಷನಲ್ ಆಕ್ಟಿವಿಟಿ. ಟೀಚಿಂಗ್ ಅನ್ನುವಂಥದ್ದು ಇದು ಒಂದು ಪ್ರೊಫೆಷ್ನಲ್ ಆಕ್ಟಿವಿಟಿ ಆಗಿದೆ. ಬಿಕಾಸ್ ಟೀಚಿಂಗ್ ರಿಕ್ವೈರ್ಸ್ ಸ್ಪೆಷಲೈಸ್ಡ್ ನಾಲೆಜ್, ಟ್ರೈನಿಂಗ್ ಆ್ಯಂಡ್ ಎಥಿಕಲ್ ರೆಸ್ಪಾನ್ಸಿಬಿಲಿಟೀಸ್. ಟೀಚಿಂಗ್ ಮಾಡಬೇಕಾದ್ರೆ ಸ್ಪೆಷಲೈಸ್ಡ್ ನಾಲೆಜ್ ಅನ್ನೋದು ಬೇಕು. ಟೀಚರ್ ಇದ್ದಂಥವನು ಟ್ರೈನ್ಡ್ ಆಗಿರಬೇಕು. ಹಾಗೆ ಅವನು ಎಥಿಕಲ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋ ಥರ ಇರಬೇಕು. ಎಥಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಅವನು ಹಾನೆಸ್ಟ್ ಆಗಿರಬೇಕು, ಫೇರ್ ಆಗಿ ಅವನು ಕೆಲಸ ಮಾಡ್ತಾ ಇದ್ದಾನಾ ಅಥವಾ ಇಲ್ವಾ, ಅದರಿಂದ ಸ್ಟೂಡೆಂಟ್ಸ್ಗಳ ಒಂದು ಓವರಾಲ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನಾವಿಲ್ಲಿ ಖಚಿತಪಡಿಸ್ಕೊಂಡು ನಾವು ಟೀಚಿಂಗ್ ಅನ್ನುವಂಥ ಒಂದು ಪ್ರೊಸೆಸ್ಸನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ನಾವು ಟೀಚಿಂಗನ್ನು ಪ್ರೊಫೆಷನಲ್ ಆಕ್ಟಿವಿಟಿ ಅಂತ ಹೇಳಲಾಗುತ್ತೆ. ಸೊ ಇದಾದ ಮೇಲೆ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಟೀಚಿಂಗನ್ನು ಟ್ರೆಡಿಷ್ನಲ್ ಕಾನ್ಸೆಪ್ಟ್ ಹಾಗೂ ಮಾಡರ್ನ್ ಕಾನ್ಸೆಪ್ಟಲ್ಲಿ ಯಾವ ರೀತಿಯಲ್ಲಿ ಮಾಡಲಾಗುತ್ತೆ.
ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಇನ್ ಏನ್ಸಿಯಂಟ್ ಪೀರಿಯಡ್ ಟೀಚಿಂಗ್ ಆಕ್ಟಿವಿಟಿ ಟೇಕ್ಸ್ ಪ್ಲೇಸ್ ಇನ್ ಫಾರ್ಮ್ ಆಫ್ ಗುರುಕುಲ ಸಿಸ್ಟಮ್. ಏನ್ಸಿಯಂಟ್ ಡೇಸ್ಗಳಲ್ಲಿ ಏನಾಗ್ತಾ ಇತ್ತು, ಪ್ರಾಚೀನ ಕಾಲಗಳಲ್ಲಿ ಟೀಚಿಂಗ್ ಅನ್ನುವಂಥದ್ದು ಒಂದು ಗುರುಕುಲ ಸಿಸ್ಟಮಲ್ಲಿ ನಡೀತಾ ಇತ್ತು, in which a teacher called as a guru or acharya. ಈ ಏನ್ಸಿಯಂಟ್ ಸಿಸ್ಟಮಲ್ಲಿ ನಾವು ಟೀಚಿಂಗನ್ನು ನೋಡ್ತೀವಲ್ಲ, ಇಲ್ಲಿ ಟೀಚರನ್ನು ನಾವು ಗುರು ಅಥವಾ ಆಚಾರ್ಯ ಅಂತ ಕರಿತಾ ಇದ್ರು. ಸ್ಟೂಡೆಂಟ್ಸ್ ಹೂ ಗ್ಯಾದರ್ ಇನ್ ಹೌಸ್ ಆಫ್ ಗುರು ಫಾರ್ ಸೀಕಿಂಗ್ ಅ ನಾಲೆಜ್ ಬೈ ರಿಸೈಡಿಂಗ್ ಆಟ್ ಹೌಸ್ ಆಫ್ ಆಚಾರ್ಯ ಟಿಲ್ ದ ಸ್ಟಡಿ ಕಂಪ್ಲೀಟ್ಸ್. ಈ ಒಂದು ಸಿಸ್ಟಮಲ್ಲಿ ಏನಾಗ್ತಾ ಇತ್ತು, ಸ್ಟೂಡೆಂಟ್ಸ್ಗಳೇನು ಮಾಡ್ತಾ ಇದ್ರು, ಆ ಗುರು ಅಥವಾ ಆಚಾರ್ಯನ ಮನೆಯಲ್ಲೇ ಅವರು ಕಂಪ್ಲೀಟ್ ಆಗಿ ತಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡೋವರೆಗೂ ಅವರ ಮನೆಯಲ್ಲೇ ಇದ್ದುಕೊಂಡು ಒಂದು ಲರ್ನಿಂಗ್ ಪ್ರೊಸೆಸನ್ನು ಮಾಡ್ತಾ ಇದ್ರು ಅಂತ ನಾವಿಲ್ಲಿ ಹೇಳಲಾಗುತ್ತೆ. ವಿ ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಸಿಸ್ಟಮ್ ಇನ್ ವೇದಿಕ್ ಪೀರಿಯಡಲ್ಲಿ, ಅಂದರೆ ವೇದಗಳ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ಪದ್ಧತಿ ಇತ್ತು. ಹಾಗೆಯೇ ನಾವು ಟ್ರೆಡಿಷನಲ್ ಡೇಸ್ಗಳಿಗೆ ಬಂದಾಗ ಇನ್ ಅ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಟೀಚಿಂಗ್ ಟೇಕ್ಸ್ ಪ್ಲೇಸ್. ಟ್ರೆಡಿಷನಲ್ ಡೇಸ್ಗಳಿಗೆ ಬಂದಾಗ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ಟೀಚಿಂಗ್ ಅನ್ನುವಂಥದ್ದು ನಡೀತಾ ಇತ್ತು. ಆಲ್ ಸ್ಟೂಡೆಂಟ್ಸ್ ಹೂ ವೇರ್ ಸೀಕಿಂಗ್ ಫಾರ್ ನಾಲೆಜ್ ದೇ ವೇರ್ ಗ್ಯಾದರಿಂಗ್ ಇನ್ ಅ ಕ್ಲಾಸ್ ರೂಮ್ ಆ್ಯಂಡ್ ಟೀಚರ್ ವಾಸ್ ಮೇಕಿಂಗ್ ಅ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ವಿತ್ ಸ್ಟೂಡೆಂಟ್ಸ್ ಬೈ ಬ್ಲ್ಯಾಕ್ ಬೋರ್ಡ್. ಸ್ಟೂಡೆಂಟ್ಸ್ಗಳೇನು ಮಾಡ್ತಾಯಿದ್ರು, ಒಂದು ಕ್ಲಾಸ್ ರೂಮಲ್ಲಿ ಗ್ಯಾದರ್ ಆಗ್ತಾಯಿದ್ರು. ಸೊ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮುಖಾಂತರ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ಗಳು ಇಂಟ್ರಾಕ್ಷನ್ ಮಾಡಿ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸಲ್ಲಿ ಭಾಗಿಯಾಗ್ತಾ ಇದ್ರು. ನಾವು ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗಕ್ಕೆ ಬಂದಾಗ ಇದನ್ನು ನೋಡೋದಾದರೆ, ಇನ್ ಟ್ರೆಡಿಷನಲ್ ಸಿಸ್ಟಮ್ ಸ್ಕೋಪ್ ಆಫ್ ಟೀಚಿಂಗ್ ವಾಸ್ ವೆರಿ ನ್ಯಾರೋ. ಟ್ರೆಡಿಷನಲ್ ಡೇಸ್ಗಳಲ್ಲಿ ಏನಾಗಿತ್ತು, ಟೀಚಿಂಗ್ ಅನ್ನುವಂಥ ಒಂದು ಪ್ರೊಸೆಸ್ ಅದ ಸ್ಕೋಪ್ ಏನಾಗಿತ್ತು, ನ್ಯಾರೋ ಆಗಿತ್ತು. ಇಟ್ ಕುಡ್ ನಾಟ್ ಪ್ರೊವೈಡ್ ದ ಅಪಾರ್ಚುನಿಟಿ ಫಾರ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್ಗಳ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ಗೆ ಈ ಟ್ರೆಡಿಷನಲ್ ಕಾನ್ಸೆಪ್ಟ್ ಅದು ಬೆಲೆ ಕೊಡಲಿಲ್ಲ, ಅದು ಹೆಲ್ಪ್ ಮಾಡಲಿಲ್ಲ. ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂತಂದರೆ ರೀಸನಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಆಗಿರ್ಬೋದು, ಆಮೇಲೆ ಸ್ಟೂಡೆಂಟ್ ಅವನು ತಾನು ಇಂಡಿಪೆಂಡೆಂಟ್ ಆಗಿ ಡಿಸಿಷನನ್ನು ಮಾಡಬೇಕು, ಕ್ರಿಟಿಕಲ್ ಥಿಂಕ್ ಮಾಡಬೇಕು. ಸೊ ಇಂಥ ಒಂದು ಕೆಪಾಸಿಟೀಸ್ಗಳನ್ನು ನಾವೇನಂತೇವೆ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಆ್ಯಕ್ಟಿವಿಟೀಸ್ಗಳಿಗೆ ಟ್ರೆಡಿಷನಲ್ ಕಾನ್ಸೆಪ್ಟ್ ಅನ್ನೋದು ಯಾವುದೇ ರೀತಿಯಾದಂತಹ ಹೆಲ್ಪ್ ಮಾಡಲಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಮಾಡರ್ನ್ ಟೆಕ್ನಿಕಲ್ಲಿ ಏನಾಗುತ್ತೆ, ಮಾಡರ್ನ್ ಟೆಕ್ನಿಕ್ಸ್ provides various tools and strategies that brings the advancement in overall personality of students. ಈ ಮಾಡರ್ನ್ ಕಾನ್ಸೆಪ್ಟಲ್ಲಿ ಕೆಲವೊಂದಿಷ್ಟು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನು, ಸ್ಟ್ರಾಟಜೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಟೀಚಿಂಗಲ್ಲಿ ಅಡ್ವಾನ್ಸ್ಮೆಂಟ್ ಆಯಿತು. ಅದರಿಂದಾಗಿ ಒಬ್ಬ ಸ್ಟೂಡೆಂಟನ್ನು ಎಂಟೈರ್ ಪರ್ಸ್ನಾಲಿಟಿಯಲ್ಲಿ ಡೆವಲಪ್ಮೆಂಟನ್ನು ಈಸಿಯಾಗಿ ನಾವು ಮಾಡಬಹುದು. ಇಲ್ಲಿ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಂಡರ್ ಅಂತ ನಾವು ನೋಡ್ಬೋದು. ಸೊ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಟೀಚಿಂಗ್ ಅಂದರೆ ಏನು, ಅದರ ಬಗ್ಗೆ ಕೆಲವೊಂದಿಷ್ಟು ಯಾವ್ಯಾವುದು ಬೈಪೋಲಾರ್ ಮೆಥಡ್ ಆಫ್ ಟೀಚಿಂಗ್, ಟ್ರೈಪೋಲಾರ್ ಮೆಥಡ್ ಆಫ್ ಟೀಚಿಂಗ್ ಬಗ್ಗೆ ನೋಡಿದ್ವಿ. ಟೀಚಿಂಗ್ ವೇರಿಯಬಲ್ಸ್ಗಳು, ಹಾಗೆ ನೇಚರ್ ಆಫ್ ಟೀಚಿಂಗ್ ಬಗ್ಗೆ, ಆಮೇಲೆ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಇವುಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೇನೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.